ನಮ್ಮ ವಂಶದಲ್ಲೇ ಓದ್ತಿರೋ ಮೊದಲನೇ ಹುಡುಗಿ ನೀನು. ಅಂದ್ರೆ ಈ ಮನೆಗೆ ನೀನು ವಿದ್ಯಾದೇವಿ ಸರಸ್ವತಿ ಇದ್ದಾಗೆ. ನಿನಗೆ ಈ ಪರೀಕ್ಷೆ ಎಲ್ಲ ಒಂದ್ ಲೆಕ್ಕನೇ ಅಲ್ಲ. ಅದಕ್ಕೆ ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರೋದು. ಇದೆಲ್ಲ ಆದ್ಯನಿಂದನೇ ಶಿವರಾಜು. ಆದ್ಯ ಪಕ್ಕದಲ್ಲಿದ್ದು ಓದಿಸಿದಾಳೆ, ಕ್ರೆಡಿಟ್ ಕೂಡ ಆದ್ಯಗೆ ಸಿಗುತ್ತೆ. ಹೌದೌದು. ಆದ್ಯ ನಮ್ಮ ಮನೆಗೆ ಬಂದ್ಮೇಲೆ ರಾಜಲಕ್ಷ್ಮಿ ಜೀವನನೇ ಬದಲಾಗೋಯ್ತು. ಓದಲ್ಲೂ ಫಸ್ಟು, ಆಟದಲ್ಲೂ ಫಸ್ಟು. ಮಾತಾಡೋದಕ್ಕೆ ಭಯ ಪಡ್ತಿದ್ದ ರಾಜಲಕ್ಷ್ಮಿ ಈಗ ಎಲ್ರ ಜೊತೆನೂ ಈಸಿಯಾಗಿ ಮಾತಾಡ್ತಿದ್ದಾಳೆ. ನೋಡಮ್ಮ ಆದ್ಯ, ನೀನ್ ಈ ಮನೆಗ್ ಬಂದಿದ್ದು ಒಂದ್ ಅದೃಷ್ಟ ಕಣಮ್ಮ. ಸಾಕ್ ನಿಲ್ಲಿಸ್ತೀರಾ? ಅವಳೇನ್ ದೇವತೆ ಅಲ್ಲ. ಅವಳು ಬರ್ತಿದ್ದ ಹಾಗೆ ಎಲ್ಲ ಬದಲಾಯ್ತು ಅಂತ ಹೇಳೋದಿಕ್ಕೆ. ರಾಜಲಕ್ಷ್ಮಿతో ಅವಳದು ಒಂದೇ ವಯಸ್ಸಾಗಿರೋದ್ರಿಂದ ಇಬ್ರು ಒಟ್ಟಿಗೆ ಓದ್ತಾ ಇದ್ದಾರೆ. ಇವಳು ಪರೀಕ್ಷೆನಾದ್ರೂ ಅವಳು ಬರದ್ಲಾ? ರಾಜಲಕ್ಷ್ಮಿ ಬುದ್ಧಿವಂತಿಕೆಯಿಂದ ಬರ್ದಿದ್ದಾಳೆ. ಅದಕ್ಕೆ ಆದ್ಯ ಕಾರಣ ಅಂತಿದಿರಲ್ಲ. ನಿನಗೆ ಗೊತ್ತಿಲ್ಲ ಬಿಡು ಪದ್ಮ. ಕೆಲವು ವ್ಯಕ್ತಿಗಳಿಂದ ಕೆಲವ್ರ ಜೀವನನೇ ಬದಲಾಗಿ ಹೋಗುತ್ತೆ. ಇವಾಗ ಶ್ರೀರಾಮನಿಂದ ಸುಗ್ರೀವನ ಜೀವನ ಬದಲಾಯಿತು, ಶ್ರೀಕೃಷ್ಣನಿಂದ ಕುಚಲನ ಜೀವನ ಬದಲಾಯಿತು. ಹಾಗೇನೆ ಆದ್ಯೆಯಿಂದ ರಾಜಲಕ್ಷ್ಮಿ ಜೀವನ ಬದಲಾಗಿದೆ. ಅಂದ್ರೆ ನನ್ನಿಂದ ನಿನ್ ಜೀವನ ಬದಲಾಯ್ತಲ್ಲ, ಹಾಗೇನೆ. ಹೌದು ಹೌದು, ಯಾರಿಂದ ಯಾರ ಜೀವನ ಬದಲಾಗಿದೆ ಅನ್ನೋದು ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ಯ ಈಗಾಗ್ಲೇ ಮಾಡೋ ಅಂತದನ್ನೆಲ್ಲ ತುಂಬಾನೇ ಮಾಡಿದಾಳೆ. ಏನೋ ಅಂದೇ ಇದ್ರೆ ನಿಮ್ಗೆ ನೆಮ್ಮದಿನೇ ಇಲ್ವಾ? ಅಯ್ಯೋ, ನಾನೇನಂದೆ ಸೀನು, ಏನೋ ಸಾಧಿಸಿದಾಳೆ ಅಂತ ಹೊಗಳ್ತಿದ್ದೀನಷ್ಟೇ. ಅದು ಹೊಗಳ್ತಿರೋ ಹಾಗಿಲ್ಲ ಪಾರ್ವತಿ, ಹೊಟ್ಟೆ ಕಿಚ್ಚು ಪಡ್ತಿರೋ ಹಾಗಿದೆ. ಅಮ್ಮ ಆದ್ಯ, ನಿನ್ ರಿಸಲ್ಟ್ ಏನಾಯ್ತಮ್ಮ? 4th ರ್ಯಾಂಕ್ ಚಿಕ್ಕಪ್ಪ. ಕೇಳಿಸ್ಕೊಂಡ್ರಾ? 4th ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದಾಳಂತೆ. ಅವಳೇ 4th ರ್ಯಾಂಕ್ ಅಲ್ಲಿ ಪಾಸ್ ಆಗಿರೋವಾಗ ರಾಜಲಕ್ಷ್ಮಿ ಫಸ್ಟ್ ಬರೋ ಹಾಗೆ ಹೇಗ್ ಮಾಡ್ತಾಳೆ? ನೀವ್ ಹೇಳೋ ಮಾತ್ ಕೇಳಿದ್ರೆ ನಗು ಬರುತ್ತೆ. ಏನೇ ಅರ್ಜುನ ಯುದ್ಧ ಮಾಡ್ತಿದ್ರ ಹಿಂದೆ ಇದ್ದಿದ್ ಯಾರು? ಶ್ರೀಕೃಷ್ಣ. ಶ್ರೀಕೃಷ್ಣ ಪರಮಾತ್ಮ ತಾನೆ. ಇದು ಕೂಡ ಹಾಗೇನೆ. ಗೆಲ್ಸೋರು ಯಾವಾಗ್ಲೂ ಪಕ್ಕದಲ್ಲೇ ಇರ್ತಾರೆ. ಇದೆಲ್ಲ ನಿನ್ ಬುದ್ಧಿ ಇಲ್ದಿರೋ ತಲೆಗೆ ಅರ್ಥ ಆಗಲ್ಲ ಬಿಡು. ಅಮ್ಮ ಆದ್ಯ, ನಿನ್ಗೂ ಕಂಗ್ರಾಟ್ಸ್ ಕಣಮ್ಮ. ನೀನ್ ಯಾವ್ದೇ ರ್ಯಾಂಕ್ ಬಂದ್ರು ಕೂಡ ನಿನ್ ಟ್ಯಾಲೆಂಟ್ ಎಲ್ರಿಗೂ ಗೊತ್ತು ಬಿಡಮ್ಮ. ಇದೆಲ್ಲ ನಿಮ್ಮಿಂದಾನೇ ದೊಡ್ಡಪ್ಪ. ಒಳ್ಳೇದಮ್ಮ, ನೀನು ಕೂಡ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಸ್ಥಾನ ತಗೋಬೇಕು. ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸ್ ಅನ್ನೋದಲ್ಲಮ್ಮ ಮುಖ್ಯ. ಓದ್ಕೊಂಡಿರೋ ಓದಲ್ಲಿ ಎಷ್ಟು ಉತ್ತೀರ್ಣರಾಗಿದ್ದಾರೆ, ಅವ್ರ ಓದಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಅನ್ನೋದೇ ಮುಖ್ಯ. ನಿಜ ಹೇಳಿದ್ರಿ ಅಣ್ಣ. ಅದ ಅರ್ಥ ಆಗದೆ ಕೆಲವೊಂದಿಷ್ಟು ಜನ ರ್ಯಾಂಕ್ಗಳ ಬಗ್ಗೆ ಮಾತಾಡ್ತಿದ್ದಾರೆ. ರಾಜಲಕ್ಷ್ಮಿ, ಮತ್ತೆ ಈ ಸಲ ನೀನೇ ಗೆದ್ದಿದ್ಯಾ. ಕಂಗ್ರಾಟ್ಸ್ ರಾಜಲಕ್ಷ್ಮಿ. ಥ್ಯಾಂಕ್ ಯು ಮಾವ. ಲೇ ಸೀನು, ನಿನಗೆ ಹೆಂಡತಿಯಾಗಳು ಕೂಡ 4th ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದಾಳ ಕಣೋ. ವಿಶ್ ಮಾಡ್ತಿಲ್ವಲ್ಲೋ ಲೂಸ್ ನನ್ನ ಮಗನೇ? ಆದ್ಯ, ಕಂಗ್ರಾಚುಲೇಷನ್ಸ್. ಆದ್ಯಂಗೆ ಕಂಗ್ರಾಟ್ಸ್ ಹೇಳಿದ್ರು ಕೂಡ ಅವಳು ಕೈ ಕೊಡ್ಲಿಲ್ಲ ಅಂದ್ರೆ ನನ್ನ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿಲ್ಲ ಅಂತ ಅರ್ಥ. ಜಾನಕಿ, ನಮ್ಮ ಮಕ್ಕಳು ಒಳ್ಳೆ ಮಾರ್ಕ್ಸಿಂದ ಪಾಸ್ ಆಗಿದ್ದಾರೆ. ಅವ್ರ ಸಂತೋಷನ ನಾವೆಲ್ಲರೂ ಆಚರಿಸ್ಬೇಕು. ಪಾಯಸ ಮಾಡಿ ಎಲ್ಲರ ಬಾಯಿನೂ ಸಿಹಿ ಮಾಡು. ಹಾಗೆ ಆಗ್ಲಿರಿ. ಪಾಯಸನಾ ಚೆನ್ನಾಗಿ ಹೇಳಿದ್ರಿ ದೊಡ್ಡಪ್ಪ. ದೊಡ್ಡಮ್ಮ ಮಾಡೋ ಪಾಯಸ ಅಂದ್ರೆ ನನಗೆ ತುಂಬಾ ಇಷ್ಟ. ಆಯ್ತು ಬಿಡು.
ಲೇ ನೀನು ಹೇಳಿದ ಟೈಮ್ಗೆ ಊಟ ಮಾಡಲ್ಲ ಆದ್ರೆ ಪಾಯಸ ಮಾತ್ರ ಇಷ್ಟಿಷ್ಟು ತಿಂತ್ಯ ಕಣೋ ನೀನು. ನೀವು ಹಾಗೆ ಅಲ್ವಾ ಮಾವ? ನೀವು ತಿಂದ್ರೆ ನನಗ್ 4 ಕಪ್ ಅಷ್ಟೇ ಸಿಗೋದು, ಇಲ್ಲಾಂದ್ರೆ 5-6 ಕಪ್ ತಿನ್ಬೋದು. ತಂಗ್ಯಮ್ಮ, ನೀನು ಅರ್ಜೆಂಟ್ ಆಗಿ ಗೋಡಂಬಿ ದ್ರಾಕ್ಷಿ ಗಸಗಸೆ ಸೇರಿಸಿ ಪಾಯಸ ಮಾಡಮ್ಮ. ಇವನನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ. ಸರಿ ಅಣ್ಣ, ಕಂಟ್ರೋಲ್ ಮಾಡಕ್ಕಾಗದೆ ಇರೋದು ನಿಮ್ಗ ಅವನ್ಗ ಮಾವ? ಸೋದರ ಸೊಸೆ ಅಲ್ವಾ, ಜೋಕು ಜೋಕು. ನೋಡಿದ್ರ ಅದಕ್ಕೆ ಆಗ್ಲೇ ಅವಳು ಸೀನುನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾಳೆ. ಮದ್ವೆಗೂ ಮುಂಚೆನೆ ಪರಿಸ್ಥಿತಿ ಹೀಗಿದೆ ಅಂದ್ರೆ ಮದ್ವೆ ಆದ್ಮೇಲೆ ನಿಮ್ಮನ್ನ ಲೆಕ್ಕಿಸ್ತಾರಾ? ಮನೆಯವರು ಕೂಡ ಆದ್ಯನ ತುಂಬಾ ಹೊಗಳ್ತಿದ್ದಾರೆ. ಮುಂದೆ ಮೆರವಣಿಗೆನೂ ಮಾಡ್ತಾರೇನೋ ಅನ್ನಿಸ್ತಿದೆ. ಎಷ್ಟು ಕೊಬ್ಬು ತಳೋ ಕೊಬ್ಲಿ ಬಿಡು ಪಾರ್ವತಿ. ಒಂದೇ ಸಲ ಅವಳು ಕೊಬ್ಬು ಇಳಿಯೋ ಹಾಗೆ ಮಾಡ್ತೀನಿ. ಈ ಪದ್ಮಾವತಿ ಅಂದ್ರೆ ಯಾರು ಅನ್ನೋದನ್ನ ತೋರಿಸ್ತೀನಿ. ಹೇಗ್ ತೋರಿಸ್ತೀರಾ ಅತ್ಗೆ? ಈಗಾಗ್ಲೇ 2 ಸಲ ಪ್ಲಾನ್ ಫೇಲ್ ಆಗಿದೆ. ಅವಳ ಕಣ್ಣಿಗೆ ಖಾರದ ಪುಡಿ ಹಾಕೋಕ್ ಹೋಗಿ ನಿಮ್ ಕಣ್ಣಿಗೆ ಬೀಳಿಸ್ಕೊಂಡ್ರಿ. ಅವಳಿಗೇನಾದ್ರೂ ಮಾಡ್ಬೇಕು ಅನ್ಕೊಂಡ್ರು ಅದ್ ರಿವರ್ಸ್ ಆಗಿ ನಮ್ಗೆ ಆಗತ್ತೆ. ಇವಾಗ ಏನ್ ಮಾಡ್ಬೇಕು ಅಂದ್ರು ನನ್ಗೂ ಕೂಡ ಭಯ ಆಗ್ತಿದೆ. ಅವತ್ತೇನೋ ಹಾಗಾಗೋಯ್ತು ಪಾರ್ವತಿ, ಇನ್ನು ಹಾಗಾಗಲ್ಲ. ಪಕ್ಕ ಪ್ಲಾನ್ ಮಾಡ್ಕೊಂಡೆ ಎಲ್ಲ ಮಾಡ್ತೀನಿ. ಅತ್ಗೆ ಗೋರಂಟಿ ರುಬ್ಬು ಅಂತ ಹೇಳಿದ್ಲಲ್ಲ, ಅವಳು ಹಾಕ್ಕೊಳ್ಳೋದು ಗೋರಂಟಿ ಅಲ್ಲ, ಮತ್ತೆ ತುರ್ಕೆ ಸೊಪ್ಪು. ನೀನು ಹೋಗಿ ತುರ್ಕೆ ಸೊಪ್ಪು ಕಿತ್ಕೊಂಡ್ ಬಾ. ಇವತ್ತು ಅವಳಿಗೊಂದು ಗತಿ ಕಾಣಿಸ್ತೇನೆ. ನನ್ನ ಕಣ್ಣಿಗೆ ಖಾರದ ಪುಡಿ ಬೀಳೋ ಹಾಗೆ ಮಾಡಿದ್ಲಲ್ಲ, ಇವತ್ತು ಅವಳ ಸ್ಥಿತಿ ನೋಡು. ಆ ತುರ್ಕೆ ಸೊಪ್ಪಿಂದ ಅವಳ ಕೈಯಲ್ಲಿ ನಾನು ಡಾನ್ಸ್ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಪದ್ಮಾವತಿನೇ ಅಲ್ಲ. ಅತ್ಗೆ ಒಂದ್ಸಲ ಯೋಚನೆ ಮಾಡಿ. ನಮ್ಗಿವಾಗ ಕೋಪ ದ್ವೇಷ ಅಗತ್ಯ ಅಂತೀರಾ? ಅಂದ್ರೆ ಅವಳ ಪಾಡುಗಳು ಹೆಚ್ಕೊಂಡು ಹೋಗ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರು ಅಂತ್ಯಾ? ನಾನು ಏನು ಅನ್ನೋದವಳು ಗೊತ್ತಾಗ್ಬೇಕು ತಾನೆ. ನೀನು ಹೋಗಿ ತುರ್ಕೆ ಸೊಪ್ಪು ತಗೊಂಡ್ ಬಾ ಪಾರ್ವತಿ. ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ. ಸರಿ ಅತ್ಗೆ, ತಗೊಂಡ್ ಬರ್ತೀನಿ. ಆದ್ಯ ನನ್ನ ಹತ್ರ ಮಾತಾಡಲ್ವಾ? ಓ, ಯಾಕಷ್ಟೊಂದು ಕೋಪ ನಿನಗೆ? ಓಹೋ, ಎಕ್ಸಾಮ್ಸ್ಗೆ ಹೋಗೋವಾಗ ಕೋಪ ಮಾಡ್ಕೊಂಡ್ರೆ ಹೇಗ್ದೆ ಅಂತನಾ? ಆಮೇಲೆ ಆಲ್ ದಿ ಬೆಸ್ಟ್ ಹೇಳಿದ್ನಲ್ಲ, ಆದ್ರೆ ನೀನೇ ಕೋಪ ಮಾಡ್ಕೊಂಡು ಹೋಗಿದ್ದು. ಓಹೋ, ಆಲ್ ದಿ ಬೆಸ್ಟ್ ಅನ್ನೋದನ್ನ ಕೇಳೋಕ್ಕೂ ಮುಂಚೆನೆ ಹೇಳ್ಬೇಕಲ್ಲ. ನೀನ್ ಕೇಳ್ದಾಗ ನಾನು ಹೇಳಲಿಲ್ಲ, ಅದಕ್ಕೆ ನಾ ಕೋಪ. ಹೌದಾದ್ಯಾ, ನಿನ್ ಕೋಪದಲ್ಲಿ ಒಂದು ನ್ಯಾಯ ಇದೆ, ನೀನೇ ಕರೆಕ್ಟು. ಆದ್ರೆ ನಮ್ಮಮ್ಮಂಗೆ ಬೇಜಾರಾಯ್ತು ಅಂತ ನನಗೂ ಬೇಜಾರಾಗುತ್ತಲ್ವಾ? ನೀನೊಂದು ಸಾರಿ ಹೇಳಿದ್ರೆ ಆಗೋಗಿರೋದು, ಇಷ್ಟು ದೂರ ಬರ್ತಾನೆ ಇರ್ಲಿಲ್ಲ. ಓಕೆ 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 ಓಕೆ, ಪಾಸ್ಟ್ ಇಸ್ ಪಾಸ್ಟ್. ಆ ವಿಷಯ ಇವಾಗ ನಾನು ಮರ್ಸೋಗ್ತಾ ಇದ್ದೀನಿ, ನೀನು ಮರ್ಸೋಗು. ಆದ್ರೆ ನೀನ್ ಪಾಸ್ ಆಗಿರೋದಕ್ಕೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಆದ್ಯ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ನಮ್ ಹುಡುಗಿ ಸಕ್ಕದಾಗಿ ಓದ್ತಾ ಇದ್ದಾಳೆ, ಒಂದೊಳ್ಳೆ ಪೊಸಿಷನ್ಗೆ ಹೋಗ್ತಾಳೆ. ಸೀನು ಮದ್ವೆ ಆಗೋ ಹುಡುಗಿ ಗ್ರೇಟು, ಗಂಡಂಗ್ ಒಳ್ಳೆ ಹೆಸರು ತಂದ್ಕೊಡ್ತಾಳೆ ಅಂತ. ಆದ್ಯ, ಏನಾಯ್ತು? ಎಷ್ಟೇ ಮಾತಾಡ್ಸಿದ್ರು ಮಾತಾಡ್ತಿಲ್ವಲ್ಲ, ಏನ್ ಮಾಡೋದು? ಸರಿ, ಏನಾದ್ಯ, ಎಷ್ಟು ಮಾತಾಡಿದ್ರು ಮಾತಾಡ್ಸಲ್ವ ನನ್ನ? ಪರವಾಗಿಲ್ಲ ಬಿಡು, ಮುನ್ಸ್ಕೊಂಡ್ರು ನೋಡಕ್ ಒಂಥರ ಸಕ್ಕದಾಗಿದ್ಯಾ. ಓಕೆ ಓಕೆ ಓಕೆ, ನೋ ಮೋರ್ ಜೋಕ್ಸ್. ಆದ್ರೆ ಮಾತಾಡದ್ಯಾ, ನೀನ್ ಮಾತಾಡದೆ ಇದ್ರೆ ನನ್ಗೆ ಯಾಕೋ ಒಂಥರ ಅನ್ಸುತ್ತೆ. ಪ್ಲೀಸ್ ಆದ್ಯ, ಮಾತಾಡು. ನೀನ್ ಮಾತಾಡ್ತಿದ್ರೇನು, ನಾನು ಆದ್ಯನ್ ಜೊತೆ ನಾನೇ ಮಾತಾಡ್ತೀನಿ. ಆದ್ಯ ಆದ್ಯ ಆದ್ಯ, ಸಾರಿ ಹೇಳಿದೆ ತಾನೆ?
ಆದ್ರೂ ಹಿಂಗೆಲ್ಲ ಕೋಪ ಮಾಡ್ಕೊಂಡ್ರೆ ಹೆಂಗಮ್ಮ? ನಿನ್ ಜೊತೆ ಮಾತಾಡದೆ ನನಗಿರಕ್ ಆಗಲ್ಲಮ್ಮ. ನಿನ್ ಕೋಪ ಕಮ್ಮಿ ಆಗಕ್ಕೆ ಏನ್ ಮಾಡ್ಬೇಕೋ ಹೇಳು, ಮಾಡ್ಬಿಡ್ತೀನಿ. ಅದ್ಯ ಅಯ್ಯ ಓ ನಿಜವಾಗ್ಲೂ ನನ್ನ ಆದ್ಯ ಪ್ರೀತಿಸಿದ್ದೆ ಆದ್ರೆ ಈಸಿಯಾಗಿ ನನ್ನ ಕ್ಷಮಿಸ್ಬಿಡ್ತಿರ್ಲಲ್ಲ. ಆದ್ರೆ ಈ ಸಲ ಮಾತ್ರ ತುಂಬಾ ಹಠ ಮಾಡ್ತಾ ಇದ್ದಾಳೆ. ಹಲೋ, ನೀನನ್ನ ಕ್ಷಮಿಸಿದ್ಯಾ ಅಂತ ಗೊತ್ತು, ಹೊರಗಡೆ ನಾಟಕ ಆಡ್ಬೇಡ ಅಷ್ಟೇ. ನೀನ್ ಹಂಗೆ ನೋಡ್ತಿರು, ನಿನ್ನಲ್ಲಿರೋ ಪ್ರೀತಿನ ಹೇಗ್ ಹೊರಗೆ ತರ್ತೀನಿ ಅಂತ. ನನ್ ಮುದ್ದ ಆದ್ಯ, ನನ್ ಬಂಗಾರ ಆದ್ಯ, ನನ್ ಡೈಮಂಡ್ ಆದ್ಯ. Really, you're so sweet. You are my little heart. ನನ್ ಮುದ್ದು ಬಂಗಾರ. I love you so much. I love you, darling. ಓಹೋ, ಕೋಪ ಇನ್ನು ಕಡಿಮೆ ಆಗಿಲ್ವಾ? ನೋಡ್ತಾ ಇರೀಗ, ನೀನೇ ಮಾತಾಡ್ತೀಯ. ಇದು ನಿನ್ ಹಣೆ ಆದ್ಯ. ಈಗ ನಿನ್ ಕೆನ್ನೆಗೊಂದ್ ಮುದ್ದು. ಇದು ಇದು ಅಂದವಾಗಿರೋ ನಿನ್ ತುಟಿಗಳು. ಆ ತುಟಿಗಳಿಗೆ ನಾನು ಮುತ್ತು ಕೊಡ್ತಾ ಇದ್ದೀನಿ. ನೋಡು ಆದ್ಯ. ಸೀನು, ಏನ್ ಮಾಡ್ತಿದ್ಯಾ? ನೋಡಿದ್ಯಾ, ನೀನೇ ಮಾತಾಡೋ ಹಾಗೆ ಮಾಡ್ದೆ. ತುಂಬಾ ಚೀಪಾಗಿ ಬಿಹೇವ್ ಮಾಡ್ತಿದ್ಯಾ ಸೀನು. ನಾಚಿಕೆ ಆಗಲ್ವಾ ಇದನ್ನೆಲ್ಲ ಮಾಡಕ್ಕೆ? ನನ್ ಕತೆ ಬಿಟ್ಟಾಕು. ಇವಾಗ ನಿನ್ಗೆ ಹೇಗ್ ನಾಚಿಕೆ ಆಗಲ್ವ ಅಂತ ನಾನು ನೋಡ್ತೀನಿ. ಆದ್ಯ, ಅತ್ಗೆ, ಇದೇನ್ ಪಾರ್ವತಿ ಇಷ್ಟೊಂದು ತಗೊಂಡ್ ಬಂದಿದ್ಯಾ? ಈ ತುರ್ಕೆ ಸೊಪ್ಪು ಹಚ್ಕೊಂಡು ಅವ್ಳು ಇಲ್ಲಿಂದ ಆಸ್ಟ್ರೇಲಿಯಾವರೆಗೂ ತುರ್ಕೆ ಕಡಿಮೆ ಆಗದೆ ಹೋಗ್ಬೇಕಲ್ವಾ? ಹಾ, ಸರಿಯಾಗಿ ಹೇಳ್ದೆ ಪಾರ್ವತಿ. ಈ ರೀತಿಯಿಂದಾದ್ರೂ ಅವಳನ್ನ ಓಡಿಸ್ಬೇಕು. ಈ ಐಡಿಯಾ ಮೊದ್ಲೇ ಬಂದಿದ್ರೆ ನಿಮ್ ಕಣ್ಣಿಗೆ ಖಾರದ ಪುಡಿನೇ ಬೀಳ್ತಿರ್ಲಿಲ್ಲ ಅತ್ಗೆ. ಅನವಶ್ಯಕವಾಗಿ ಮೊನ್ನೆ ನೀವು ಕಣ್ಣಿಗೆ ಉರಿ ಮಾಡ್ಕೊಂಡ್ರಿ. ಆಗೋಗಿರೋದ್ರ ಬಗ್ಗೆ ಇವಾಗ ಯಾಕೆ ಪಾರ್ವತಿ? ಅವಳನ್ನ ಓಡಿಸೋದ್ರ ಬಗ್ಗೆ ಯೋಚನೆ ಮಾಡು. ಇನ್ ಯೋಚನೆ ಮಾಡೋದು ಏನೂ ಇಲ್ಲ ಅತ್ಗೆ. ಅವಳ ಹತ್ರನೇ ಇದನ್ನ ಗೋರಂಟಿ ಅಂತ ಹೇಳಿ ರೂಪಿಸೋದು. ಅವಳ ಕೈಗೆ ತುರ್ಕೆ ಶುರುವಾಗುತ್ತೆ. ಆಗ ಅವಳು ಅದನ್ನ ತಡ್ಕೊಳಕ್ಕಾಗದೆ ಇಲ್ಲಿಂದ ಹೋಗೋದು ಈಗ್ಲೇ ನಡೆಯುತ್ತೆ. ಕರಿಯ ಆದ್ಯಾನ. ಹೌದೌದು. ಆದ್ಯಾ, ಅಮ್ಮ ಆದ್ಯಾ. ಅತ್ತೇ, ಅಬ್ಬಾ, ಇವಳ ಧ್ವನಿ ಕೇಳಿದ್ರೇನೆ ನನ್ ಕಿವಿ ತೂತ ಹೋಗ್ಬಾರ್ದಾ ಅಂತ ಅನ್ಸತ್ತೆ. ಅತ್ಗೆ, ಇದೊಂದ್ಸಲ ಸುಮ್ನಿದ್ಬಿಡಿ, ಹೇಗೂ ಹೊರಟೋಗ್ತಾಳಲ್ಲ. ಹೌದು. ಆದ್ಯಾ, ಆದ್ಯಾ. ಅತ್ತೆ, ಅತ್ತೆ, ನನಗೇನ್ ಕ್ಯೂಡ್ ಅಲ್ಲ ಕಣೆ, ನಿಧಾನಕ್ ಮಾತಾಡ್ಬೋದಲ್ಲ. ಹೇಳಿ ಅತ್ತೆ. ನೀನು ಪ್ರತಿಯೊಂದಕ್ಕೂ ಅತ್ತೆ ಅತ್ತೆ ಅಂತ ಕರಿಬೇಡ. ಹೋಗ್ಲಿ, ಸೀನು ಅವರಮ್ಮ, ಸೀನು ಅವರಮ್ಮ ಅಂತ ಕರೀಲಾ? ನಾನೇನ್ ಹೊರಗ್ನೋಳೇನ ಹಾಗೆ ಕರಿಯೋದಿಕ್ಕೆ? ಹೊರಗ್ನವ್ರನ್ನ ಕರಿಯೋ ಹಾಗೆ ಕರಿತೀನಿ ಅಂತೀಯಲ್ಲ. ಅತ್ಗೆ, ಅವಳನ್ನ ಕರ್ಸಿರೋದ್ ಯಾಕೆ? ನೀವು ಮಾಡ್ತಿರೋದೇನು ಈ ಕೆಲ್ಸ ನೋಡಿ. ಆದ್ಯಾ, ನಿನ್ಗೊಂದ್ ಕೆಲ್ಸ ಹೇಳೋಣ ಅಂತ ಅನ್ಕೋತಿದ್ದೀನಿ. ಹೇಳಿ ಅತ್ತೆ. ನೀವ್ ಹೇಳಿದ್ಮೇಲೂ ನಾನ್ ಮಾಡದೇ ಇರೋಕ್ಕಾಗತ್ತಾ? ಏನ್ ಮಾಡ್ಬೇಕೋ ಹೇಳಿ. ಬಕೆಟಲ್ಲಿ ನೀರ್ ತಗೊಂಡ್ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡು ಅಂತೀರಾ? ಇಲ್ಲಾಂದ್ರೆ ಅಡ್ಗೆ ಮಾಡು ಅಂತೀರಾ? ಬಟ್ಟೆ ಹೋಗಿ ಅಂತೀರಾ? ಪಾತ್ರೆ ತೊಳಿ ಅಂತೀರಾ? ಅದೆಲ್ಲ ಬೇಡ್ವೆ.
ಒಂದ್ ಚಿಕ್ಕ ಕೆಲ್ಸ ಅಷ್ಟು ಸಾಕು. ಚಿಕ್ಕ ಕೆಲ್ಸನಾ? ಹ್ಮ್ ಚಿಕ್ಕ ಕೆಲ್ಸ ಆದ್ರೆ ಇನ್ಯಾರ್ಗಾದ್ರೂ ಹೇಳ್ಬೋದಿತ್ತಲ್ಲ, ನನ್ ಯಾಕೆ ಕರೆದ್ರಿ? ಇದೆ, ಇಂಥ ಮಾತುಗಳನ್ನೆಲ್ಲ ಆಡೋದು ಬಿಟ್ಟು ನಾನು ಹೇಳಿದ್ದನ್ನ ಮಾಡು. ಏನ್ ಮಾಡ್ಬೇಕತ್ತೆ? ಇಲ್ಲಿ ನೋಡು ಆದ್ಯಾ, ಇದು ಗೋರಂಟಿ ಸೊಪ್ಪು. ಪ್ರತಿ ವರ್ಷ ಇದನ್ನ ನಾನೇ ರುಬ್ತಿದ್ದೆ. ನನಗ್ ಸ್ವಲ್ಪ ಸುಸ್ತಾಗ್ತಾ ಇದೆ, ಅದಕ್ಕೆ ನೀನ್ ರುಬ್ತೇನಮ್ಮ? ಸರಿ ಅತ್ತೆ, ಕೊಡಿ. ಇದೇನ್ ಕೆಲ್ಸ, ಚಿಟಿಕೆಯಲ್ಲಿ ರುಬ್ಬಿಡ್ತೀನಿ. ಚಿಟ್ಕೆ ಹೊಡಿಯೋದ್ರಲ್ಲಿ ರುಬ್ಬೋದಲ್ವೇ, ಇದನ್ನ ರುಬ್ತಿದ್ ಹಾಗೆ ಕೆಳಗ್ ಬಿದ್ಕೊಂಡು ಉರುಳಾಡ್ತೀಯ. ಟನ್ ಟನ್ ಟೈಮ್, ಟಡಾಂ. ನೀವು ಸೂಪರ್ ಅದಕ್ಕೆ. ಮುಗೀತು ಅವಳ ಕತೆ. ಇವತ್ ದೇವ್ರು ಕೂಡ ಅವಳನ್ನ ಕಾಪಾಡಕ್ಕಾಗಲ್ಲ. ಈ ಐಡಿಯಾ ತುಂಬಾ ಚೆನ್ನಾಗಿದೆ ಪಾರ್ವತಿ. ಆ ತುರ್ಕೆ ಸೊಪ್ಪಿಂದ ಇವತ್ತು ಅವಳ ಚರ್ಮ ಕಿತ್ತು ಹೋಗುತ್ತೆ. ಆದ್ರೂ ಈಗ ಈ ಗೋರಂಟಿ ಎಲೆನ್ ರುಬ್ಬಿದ್ರೆ ಕೈಗಳಿಗೆಲ್ಲ ಅಂಟ್ಕೊಳ್ಳುತ್ತಲ್ಲ, ಹೇಗೆ? ಎಸ್, ಐಡಿಯಾ. ಏನೇ ಆದ್ರೂ ಹೀಗೆ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ಬೇಕು. ಅತ್ತೆ ತರ ಹಾರ್ಡ್ ಆಗಿ ವರ್ಕ್ ಮಾಡಬಾರ್ದು. ಹೀಗ್ ರುಬ್ತಾ ಇದ್ರೆ ತುಂಬಾ ಹಾಯಾಗಿದೆ. ಆಗಾಗ ಇಂಥ ಕೆಲ್ಸಗಳನ್ನ ಮಾಡ್ತಿದ್ರೆ ಜಿಮ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಥ್ಯಾಂಕ್ ಯು ಅತ್ತೆ. ಎಸ್. ಅಕ್ಕ, ಏನಕ್ಕ ಗ್ಲೌಸ್ ಹಾಕೊಂಡ್ ರುಬ್ತಾ ಇದೀಯಾ? ಅಂದ್ರೆ ಕೈಗೆ ಗೋರಂಟಿ ಕಲರ್ ಅಂಟ್ಕೊಳುತ್ತಲ್ವಾ, ಕೆಂಪಾಗ್ಬಿಟ್ರೆ ಸಾಯಂಕಾಲ ಗೋರಂಟಿ ಹಚ್ಕೊಳಕ್ಕಾಗಲ್ಲ. ಅದಕ್ಕೆ ಹೀಗೆ ಪ್ಲಾನ್ ಮಾಡ್ದೆ. ನೀನ್ ಸೂಪರ್ ಅಕ್ಕ. ಇದುವರೆಗೂ ಯಾರೇ ರುಬ್ಬಿದ್ರು ಅವರಂತೂ ಗೋರಂಟಿ ಹಚ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಈ ಸಲ ನಿನ್ ಪ್ಯಾಟರ್ನ್ ಚೇಂಜ್ ಮಾಡಿದ್ಯಾ. ಥ್ಯಾಂಕ್ ಯು ಫಾರ್ ಯೋರ್ ಕಾಂಪ್ಲಿಮೆಂಟ್ ಬಿಟ್ಟು. ಸರಿ ಅಕ್ಕ, ನೀನ್ ಚೆನ್ನಾಗ್ ರುಬ್ಬು, ಸಾಯಂಕಾಲ ನಾನು ಹಚ್ಕೋತೀನಿ. ಓಕೆ, ಡನ್. ಏನ್ ಪಾರ್ವತಿ, ಇಷ್ಟೊತ್ತಾದ್ರೂ ಅವಳ ಧ್ವನಿನೇ ಕೇಳ್ತಿಲ್ಲ? ಅವಳು ಎಲ್ಲಾನು ರುಬ್ಬೇಕಲ್ವಾ ಅತ್ಗೆ. ಒಂದ್ಸಲ ಕೈ ಗಂಟ್ಲಿ, ಆವಾಗ ಬರುತ್ತೆ ಜೋರಾಗ್ ಶಬ್ದ. ನೀನ್ ಅನ್ಕೋತಿದ್ಯಾ ಪಾರ್ವತಿ ಕೈಗ್ ಮಾತ್ರ ಅಂತ? ಅವಳಿಗೆ ರುಬ್ಬೋದಿಕ್ಕೆ ಬರಲ್ಲ, ಮುಖಕ್ ಕೂಡ ಮುಟ್ಟಿಸ್ಕೋತಾಳೇನೋ, ಯಾರಿಗ್ ಗೊತ್ತು? ಹಾ, ಹೀಗೆ 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 ಅನ್ಕೊಂಡು ಸರಿಯಲ್ಲ, ಏನ್ ನಡೆಯುತ್ತೆ ನೋಡೋಣ.
ಅಲ್ಲೋಡಿ ಅವಳು ಕಿರ್ಚ್ತಾ ಇದ್ದಾಳೆ. ಹಾಗಲ್ವೇ, ಅಮ್ಮ ಅಮ್ಮ ಅಂತ ತಾನೇ ಕಿರ್ಚ್ಕೋಬೇಕು. ಇವಳೇನು ಅತ್ತೆ ಅತ್ತೆ ಅಂತ ಕಿರ್ಚ್ಕೋತಿದ್ದಾಳೆ. ಅತ್ತೆ ಅನ್ನೋ ಪದ ಇವಳಿಗೆ ಅಷ್ಟೊಂದು ಇಷ್ಟ ಆಗೋಗಿದ್ಯಾ? ಅತ್ತಿಗೆ ಅವಳಿಗೆ ಅಮ್ಮ ಇಲ್ಲ ಅಲ್ವಾ, ಅಮ್ಮನ್ನ ಅತ್ತೆಲೆ ನೋಡ್ತಿರೋ ಹಾಗಿದ್ದಾಳೆ. ಅದಕ್ಕೆ ಅತ್ತೆ ಅತ್ತೆ ಅಂತ ಕಿರ್ಚ್ತಿದ್ದಾಳೆ. ಇವಳು ಪ್ರೀತಿಗೊಂದಷ್ಟು ಬೆಂಕಿ ಹಾಕ. ಅತ್ತೆ, ನೀವ್ ಹೇಳಿದ ಕೆಲ್ಸ ನಾನ್ ಮಾಡಾಯ್ತು ಅತ್ತೆ. ಹೌದಾ? ಮತ್ ಯಾಕೆ ಕಿರ್ಚ್ಕೊಳ್ಳಿಲ್ಲ?